ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದಂತಹ ಮಾಹಿತಿಯನ್ನ ನೀಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ ಅವರನ್ನ ಬರಮಾಡಿಕೊಂಡಿದ್ದಾಯ್ತು. ನಿಮ್ಮ ಎಂತಹದ್ದೇ ಅಥವಾ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಗೆ 100% ಪರಿಹಾರ ಮಾರ್ಗವನ್ನ ಗುರೂಜಿ ಅವರು ಸೂಚಿಸ್ತಾರೆ. ಇನ್ನು ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕು, ಮಾತನಾಡಬೇಕು. ಕರೆ ಮಾಡಿದಾಗ ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ಹಾಗೆ ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಆಕಸ್ಮಿಕವಾಗಿ ಇದು ಗೊತ್ತಿಲ್ಲ ಅಂದ್ರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಬೇಕಾಗತ್ತೆ. ಇದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಗುರೂಜಿಯವರು ಸೂಚಿಸ್ತಾರೆ. ಮೊದಲ ಕರೆ ಸಿದ್ಧವಾಗದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ವಸಂತ್ ಅಂತ ಹೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳ್ಬೇಕು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್? ಮೇಡಮ್, ಡೇಟ್ ಆಫ್ ಬರ್ತ್ 23 ಹ್ಮ್ 12 ಹ್ಮ್ 77. 23/12/77. ಹೌದು ಮೇಡಮ್. ಹುಟ್ಟಿದ ಸಮಯ? ಬೆಳಗ್ಗೆ 10 ಗಂಟೆ 50 ನಿಮಿಷ. ಬೆಳಿಗ್ಗೆ 10 ಗಂಟೆ 50 ನಿಮಿಷ. ಹುಟ್ಟಿದ ಸ್ಥಳ? ಮೇಡಮ್, ಸ್ಥಳ ಮಂಡ್ಯ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ನಮಗೆ ಆರೋಗ್ಯ ಸಮಸ್ಯೆ ಇದೆ, ಕೈ ಕಾಲು ಸ್ವಾಧೀನ ಇಲ್ಲ. ನಮ್ಗೆ ಈಗ 2027ಕ್ಕೆ ಶನಿ ದೇಶ ಶನಿ ಭುಕ್ತಿ ಬರ್ತದೆ. ಆ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಕೈ ಕಾಲು ಸ್ವಾಧೀನ ಬರುತ್ತೆ ಅಂತ ಕೇಳ್ಬೇಕು. ಗುರುಗಳಿದ್ದಾರೆ, ಮಾತನಾಡಬಹುದು. ಆಯ್ತು ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ದಶಾಭುಕ್ತಿಗಳಲ್ಲಿ ನಾವು ನೋಡಬೇಕು. ಇಲ್ಲಿ ನಿಮಗೆ 2011ರಿಂದ 27ವರೆಗೂ ಗುರು ನಡೀತಾ ಇದೆ. 11ರಿಂದನೂ ಕೂಡ ಗುರು ಚೆನ್ನಾಗಿಲ್ಲ. 2011ರಿಂದನೂ ಗುರು ಚೆನ್ನಾಗಿಲ್ಲ. ಯಾಕೆಂದರೆ ಯಾವಾಗಲೂ ಕೂಡ ಆರೋಗ್ಯಕ್ಕೆ 8ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಗುರುವಿನ ಕಾಂಬಿನೇಷನ್ನು ಬ್ಯಾಡ್ ಸೈಡ್ ಅಂದರೆ ಕೆಟ್ಟ ಸೈಡ್ ಎಲ್ಲ 8 ಸರ್ಕಲ್ ಆಗಿದೆ. ಎಲ್ಲಿ ಸರ್ಕಲ್ ಆಗುತ್ತೋ ಅಲ್ಲಿ ಇರ್ತಕ್ಕಂಥದ್ದು ತೋರಿಸುತ್ತೆ. ಇನ್ನು 27ವರೆಗೂ ಕೂಡ ಈ ಗುರು ನಡೀತಕ್ಕಂಥದ್ದು ತೋರಿಸುತ್ತೆ. ಹಾಗೆ ನೆಕ್ಸ್ಟು ಶನಿ ಬರ್ತಾನೆ. ಶನಿ ಬಂದರೂ ಕೂಡ ಬದಲಾವಣೆ ಕಷ್ಟ. ಯಾಕೆಂದರೆ ಇಲ್ಲಿ 8 ಅನ್ನೋದು ಬಂದಿರತಕ್ಕಂಥದ್ದು ತೋರಿಸ್ತಾ ಇದೆ ರಾಹುವಿನ ನಕ್ಷತ್ರದಲ್ಲಿ. ಶನಿ ಬಂದಿದ ತಕ್ಷಣ ಆಗೋದಿಲ್ಲ. ಶನಿ ಇರ್ತಕ್ಕಂಥ ನಕ್ಷತ್ರ, ಶನಿ ಇರ್ತಕ್ಕಂಥ ಸಬ್ಲಾರ್ಡ್ ಎರಡೂ ನೋಡಬೇಕು. ನಕ್ಷತ್ರ ಮತ್ತು ಸಬ್ಲಾರ್ಡ್ ಭಾಳ ಇಂಪಾರ್ಟೆಂಟು. ಇದು ಹೈಟೆಕ್ ಅಸ್ಟ್ರಾಲಜಿ. ಇದು ಸಾಮಾನ್ಯವಾಗಿರ್ತಕ್ಕಂಥ ಅಸ್ಟ್ರಾಲಜಿ ಅಲ್ಲ. ಇದು ಪ್ಲಾನೆಟರಿ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಅಸ್ಟ್ರಾಲಜಿ. ತುಂಬ ಡೀಟೇಲಾಗಿ ಹೇಳ್ತೀವಿ. ಗ್ರಹ ಶನಿ ಎಲ್ಲೋ ಕೂತಿದ್ದಾನೆ ಅವನು ಫಲ ಕೊಡೋದಲ್ಲ. ಅವನು ಎಲ್ಲಿ ಕೂತಿರ್ತಾನೆ ಅದರೊಳಗಡೆ ನಕ್ಷತ್ರ ನೋಡಬೇಕು. ಆ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿ ಕೂತಿದ್ದಾನೆ. ಹಾಗೆ ರಾಹುವಿನ ಸಬ್ಲಾರ್ಡೇ ಇಂಪಾರ್ಟೆಂಟ್. ಯಾಕಂದರೆ 50% ವೇಟೇಜ್ ಅದಕ್ಕೆ ಇರೋದು. ಅದು ಬ್ಯಾಡ್ ಸೈಡ್ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಕಷ್ಟಕರವೇ. ಇದಕ್ಕೆ ರಾಹುವಿನ ಮಂತ್ರ ಆಗಿರ್ತಕ್ಕಂಥ, ಅಧಿಪತಿ ಮಂತ್ರ ಆಗಿರ್ತಕ್ಕಂಥ ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ನೀವು 10 ಲಕ್ಷ ಜಪ ಮಾಡಿ. ಬದಲಾವಣೆ ಆಗುತ್ತೆ. ರಕ್ತದಾನ ಮಾಡಬೇಕು ನೀವು. ತುಂಬ ಜನ ಕಾಯಿಲೆ ಬಂದಿರೋರು 8ನೇ ಮನೆ ಬಂದಿರತಕ್ಕಂಥದ್ದು ಬಂದಾಗ ರಕ್ತದಾನ ಮಾಡಬೇಕು. ನಮಗೆ ಕಾಯಿಲೆ ಇದೆ, ಸುಸ್ತಾಗುತ್ತೆ ಅಂತ ಹೇಳಿ ರಕ್ತದಾನ ಮಾಡೋದಿಲ್ಲ. ಆಲ್ಮೋಸ್ಟ್ ಹೆಲ್ತಿಯಾಗೇ ಇರ್ತೀವಿ. ಸಣ್ಣ ಪುಟ್ಟ ಸಮಸ್ಯೆ ಅದು ಇದು, ಎಸ್ಪೆಷಲಿ BP ಬಂದಿರೋರು ರಕ್ತದಾನ ಮಾಡಿ. 8ನೇ ಮನೆ ರಾಹು, ಶನಿವಾರದ ದಿವಸ 6 ತಿಂಗಳಿಗೆ ಒಂದು ಸತಿ ರಕ್ತದಾನ ಮಾಡಿ. ಇನ್ನೊಬ್ಬರಿಗೆ ರಕ್ತ ಅಂದರೆ ಅವ್ರು ಇರ್ತಕ್ಕಂಥ ವೈಬ್ರೇಷನ್ ನಿಮಗೆ ಬರುತ್ತೆ, 5th ಹೌಸು. ಸೊ ಹಾಗೆ ಮೂಲಂಗಿಯನ್ನು ದಾನ ಮಾಡಿ. ಬಲಗೈ ಉಂಗುರದ ಬೆರಳಿಗೆ ಒಂದು ಕ್ಯಾಟ್ಸೈ ಹಾಕಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಾವು ಹುಬ್ಳಿಯಿಂದ ಮಾತಾಡ್ತಾ ಇದ್ದೇವೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ತಮ್ಮನ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು? ಹೆಸರು ಪವನ್ ಅಂತ ಹೇಳಿ. ಡೇಟ್ ಆಫ್ ಬರ್ತ್? 17/2/1997. 17/2/1997. ಹೌದ್ರಿ. ಹುಟ್ಟಿದ ಸಮಯ? ರಾತ್ರಿ 9 ಗಂಟೆ 35 ನಿಮಿಷ, ಹುಬ್ಳಿಯಲ್ಲೇ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವರು ಈಗ ಲವ್ ಮಾಡಿ ಮದುವೆ ಆಗಿದ್ದಾರೆ. 2 ವರ್ಷ ಆಯ್ತು.
ಅದು ಡೈಲಿ ಜಗಳ ಕಿರಿಕಿರಿ ಮಾಡ್ಕೋತಿದ್ದಾರೆ. ಮುಂದೆ ಜೀವನ ಹೇಗಿರುತ್ತೆ? ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ಹಾ. ನಮಸ್ಕಾರ. ನಮಸ್ಕಾರ ಗುರುಜಿ. ಮ್ಯಾರೇಜ್ ಬಗ್ಗೆ ನೋಡೋಣ ಹೇಗಿದೆ ಅಂತ. ದಶಾ ಹೇಳುತ್ತೆ. ದಶಾದಲ್ಲಿ 6ನೇ ಮನೆ ನಕ್ಷತ್ರ ಶನಿ ನಕ್ಷತ್ರದಲ್ಲಿ ಇರೋದ್ರಿಂದ 50% ಆ್ಯಡ್ ಆಯಿತು. ಸೇಮ್ ನಕ್ಷತ್ರದಲ್ಲಿದೆ. ಆದರೆ ಸೇಮ್ ನಕ್ಷತ್ರದಲ್ಲಿದ್ದಾಗ ಇವೆರಡೂ ಒಂದು ಪವರ್ ಸಿಗುತ್ತೆ, ಇವೆರಡಕ್ಕೂ ಒಂದು ಪವರ್ ಸಿಗುತ್ತೆ. ಈ ಪವರ್ ಇರ್ತಕ್ಕಂಥದ್ದು 6 ಮೇಲೆ ಬಂದಿದೆ. ಇಲ್ಲಿ ಒಂದು ಗ್ರೀನ್ ಅಂತ ಕೊಟ್ಟಿದ್ದೀವಿ ಬಾಕ್ಸು. ಗ್ರೀನ್ ಈಸ್ ಗುಡ್, ರೆಡ್ ಈಸ್ ಬ್ಯಾಡ್. ಬ್ಯಾಡ್ ಸೈಡ್ ಅಂದರೆ 6ನೇ ಮನೇಲಿ ಕೂತ್ಕೊಂಡ್ರೆ 7ನೇ ಮನೆಗೆ ವ್ಯಯಭಾವ, ಕೋರ್ಟ್ ಲೆವೆಲ್ವರೆಗೂ ಹೋಗುತ್ತೆ ಜಗಳಗಳು. ಬಟ್ ಆದರೆ ಸಾಲ್ವ್ ಆಗಲ್ಲ, ಅಂದರೆ ಹಾಗೇ ಇರ್ತಾರೆ. ಈ ಶನಿ ದಶ ಮುಗಿಯೋವರೆಗೂ ಕೂಡ ಇವರು ಗಲಾಟೆ ಇದ್ದಿದ್ದೆ. ಒಂದು ವಿಚಾರ ಹೇಳ್ತೀನಿ, ಲವ್ ಮಾಡೋಕ್ಕೆ ಲವ್ ಅನ್ನೋ ಒಂದು ಕಾಂಪೊನೆಂಟ್ಗೆ 5th ಹೌಸ್ ಇರಲೇಬೇಕು. ಲವ್ ಅನ್ನೋ ಕಾಂಪೊನೆಂಟ್ಗೆ 5th ಹೌಸ್ ಇರಲೇಬೇಕು. ತುಂಬ ಜನ ಈ ಲವ್ ಅನ್ನೋ ಕಾನ್ಸೆಪ್ಟ್ಗೆ 5ನೇ ಮನೆ, ಎಸ್ ಲವ್ ಇದೆ, ಆದರೆ ಎಲ್ಲಿ ಸರ್ಕಲ್ ಆಗಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ. 5ಅಲ್ಲಿ ಏನಾದ್ರು ಇದ್ದಿದ್ರೆ ಚೆನ್ನಾಗಿರೋದು, ಇಲ್ಲೇನಾದ್ರು ಸರ್ಕಲ್ ಆಗಿರೋದು ಚೆನ್ನಾಗಿರೋದು, ಇಲ್ಲಿ ಸರ್ಕಲ್ ಆಗಿರೋದು ಚೆನ್ನಾಗಿರೋದು. ಆದರೆ ಸರ್ಕಲ್ ಆಗಿರ್ತಕ್ಕಂಥದ್ದು 6 ಅಂದರೆ ಶತ್ರು ಸ್ಥಾನ. ಅವರ ಪಾರ್ಟ್ನರೇ ಶತ್ರು ಆಗಿಬಿಡ್ತಾರೆ. ಅಂದರೆ 6ನೇ ಮನೆ ಶತ್ರು ಸ್ಥಾನ. ಕೋರ್ಟ್ಗೆ ಹೋಗುತ್ತಾ ಅನ್ನೋಕ್ಕೆ ನಮಗೆ 6ನೇ ಮನೆ 10ನೇ ಮನೆ ಸೇರಬೇಕು, 10ನೇ ಮನೆ ಬರಬೇಕು. ಆದರೆ ಇಲ್ಲಿ 6ನೇ ಮನೆ ಜೊತೆ 10ನೇ ಮನೆ ಇಲ್ಲದೆ ಇರೋದ್ರಿಂದ ಕೋರ್ಟ್ಗೆ ಹೋಗೋ ಥರ ಆಗುತ್ತೆ, ಬಟ್ ಆಗಲ್ಲ. ಡಿವೋರ್ಸ್ ತೊಗೊಳ್ತೀವಿ ಅಂತ ಮಾತಾಡ್ತಾರೆ, ಬಟ್ ಮಾಡಲ್ಲ. ಇಲ್ಲಿ ಈ ವ್ಯಕ್ತಿಗೆ ಯಾರೋ ನಿಮ್ಮ ತಮ್ಮನೋ ಯಾರೋ ಚಂದ್ರ 9ನೇ ಮನೇಲಿರ್ತಕ್ಕಂಥದ್ದು, ಸ್ವಲ್ಪ ಐಡಿಯಲ್ ಥಾಟ್ಸ್ ಬರ್ತಕ್ಕಂಥದ್ದು. ಬಸರಾ ಪರ್ಲ್ ಅನ್ನೋದು ಬಲಗೈ ಉಂಗುರದ ಬೆರಳಿಗೆ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ, ಹಾಕಿಸ್ಬೇಕು. ತುಂಬ ಜನ ಪರಿಹಾರ ಕೇಳ್ತಾರೆ. ಹುಚ್ಚರು ಇದು ಸ್ವಲ್ಪ ತಲೆ ಸರಿ ಇರಲ್ಲ, ತೊಗೊಳ್ಳೋದೇ ಇಲ್ಲ. ಸೊ ಕೇಳೋದೇ ಯಾಕೆ, ಹಾಳಾಗೋಗಲಿ ಅಂತ ಬಿಟ್ಬಿಡ್ಬೇಕು. ಏನಾದ್ರು ಇದೆಯಾ ಇಲ್ಲಿ ಕೇಳೋದೇನಕ್ಕೆ, ಮತ್ತು ಪರಿಹಾರ ಏನು ಅಂತ ಕೇಳ್ತಾರೆ. ಪರಿಹಾರ ಮಾಡ್ಕೊಳ್ಳಲ್ಲ ನೀವು. 9ನೇ ಮನೆಗೆ ಬಸರಾ ಪರ್ಲ್ ಹಾಕಿದ್ರೆ ಅನ್ಯೋನ್ಯತೆ ಬಂದ್ಬಿಡುತ್ತೆ. ಯಾಕಂದರೆ ಸಬ್ಲಾರ್ಡ್ ರೂಲ್ಸ್ ಫೈನಲಿ ಇದು ರೂಲ್ ಮಾಡುತ್ತೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ರೂಲ್ ಮಾಡುತ್ತೆ. ಇದೆರಡೂ ಇರ್ಬೋದು, ಆದರೆ ಇದೇ ಇಂಪಾರ್ಟೆಂಟು. 9ನೇ ಮನೆ ಹಿರಿಯರ ಒಂದು ಆಶೀರ್ವಾದ, ಹಿರಿಯರ ಒಂದು ಐಡಿಯಾಲಜೀಸು. 9ನೇ ಮನೆ ಮದುವೆ ಉಳಿಯುತ್ತಷ್ಟೇ, ಜೊತೆಗಿರ್ತಾರೆ, ಸಪ್ರೇಟಲ್ಲಿ ಇರ್ಬೋದು ಅಷ್ಟೇ. ಬಟ್ ಯಾವಾಗ ಪರ್ಲ್ ಹಾಕ್ತಾರೋ ಅವಾಗ 100% ಅವ್ರಿಗೆ ಸಕ್ಸಸ್ ಆಗುತ್ತೆ. ಸೊ ನಮ್ಮ ಆಫೀಸಿಗೆ ಫೋನ್ ಮಾಡ್ತಾರೆ, ಇಂಪೋರ್ಟೆಡ್ ಕ್ವಾಲಿಟಿ ಕೊಡ್ತೀವಿ, ರೇಟ್ ಜಾಸ್ತಿ ಇರುತ್ತೆ, ಕೇಳ್ತಾರೆ. ಪಕ್ಕದ ಅಂಗಡೀಲಿ ಡೂಪ್ಲಿಕೇಟ್ ತೊಗೊಂಬಂದು ಹಾಕ್ಕೋತಾರೆ, ವರ್ಕೇ ಆಗಿಲ್ಲ ಅಂತಾರೆ. ಹುಚ್ಚರು. ಮುಂದಕ್ಕೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು, ತಮ್ಮ ಹೆಸರು? ನಮಸ್ತೆ ಮೇಡಮ್, ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಸಿಸ್ಟರ್ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್? ಪ್ರಶ್ನೆಶಾಸ್ತ್ರ ಬಗ್ಗೆ. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬಹುದು. 28. ಗುರುಗಳಿದ್ದಾರೆ, ಮಾತನಾಡಬಹುದು. ಯಾವ ವಿಚಾರವಾಗಿ? ಗುರುಜಿ ನಮಸ್ಕಾರ. ನನ್ನ ತಂಗಿ ಯಾವಾಗ ಮದುವೆ ಆಗುತ್ತೆ, ಅವ್ರ ಮದುವೆ ಜೀವನ ಹೇಗಿರುತ್ತೆ ಅಂತ ಕೇಳ್ತೀನಿ. ಗುರುಗಳಿದ್ದಾರೆ, ಮಾತನಾಡಬಹುದು. ಸರಿ, ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 7ನೇ ಕಸ್ಪ್ ನೋಡ್ತೀವಿ. ಫಸ್ಟ್ ಆಫ್ ಆಲ್ 7ನೇ ಕಸ್ಪಲ್ಲಿ ನಮಗೆ ಮ್ಯಾರೇಜ್ ಅಂತ ಹಾಕ್ಕೊಳ್ತೀವಿ. ಮ್ಯಾರೇಜ್ ಅನ್ನೋದು ಡೌಟು ಸರ್. ಲವ್ ಮಾಡ್ಬೋದು ಅಥವಾ ಇಂಥದ್ದೇ ಬೇಕು ಅಂತಿರ್ಬೋದು. 5 ಅಂತಂದರೆ ಲವ್ ಅಥವಾ ಇಂಥದ್ದೇ ಬೇಕು ಅಂತಿರುತ್ತೆ. 12ನೇ ಮನೆ ಬಂತು ಅಂತಂದರೆ ಡಿಟ್ಯಾಚ್ಡ್. ಇಲ್ಲಿ ನಮಗೆ ಫ್ರೂಟಲ್ಲಿ, ಈ ಫ್ರೂಟ್ ಕಾಂಬಿನೇಷನಲ್ಲಿ 2ನೇ ಮನೆ 7ನೇ ಮನೆ, ಅಟ್ಲೀಸ್ಟ್ ಕೊನೆಯಲ್ಲಿ 11 ಅಥವಾ ಅಟ್ಲೀಸ್ಟ್ 9 ಅಂತಿರಬೇಕು. ಹಿರಿಯರ ಒಂದು ಆಶೀರ್ವಾದದಿಂದ 3 ಲೆವೆಲಲ್ಲಿ ಬರಬೇಕು. 3 ಲೆವೆಲಲ್ಲೂ ಬಂದಿಲ್ಲ ಅಂದರೆ ಕಷ್ಟ. ಡಿಫಿಕಲ್ಟ್ ಮ್ಯಾರೇಜ್, ಪಾಸಿಬಿಲಿಟಿ ಆಫ್ ಡಿವೋರ್ಸ್ ಇನ್ ಮ್ಯಾರೇಜ್, ಐದರ್ ಆಫ್ ಪಾರ್ಟ್ನರ್ ಅನ್ಹೆಲ್ತಿ, ಫೇಸಸ್ ಚೀಟಿಂಗ್, ಹ್ಯುಮಿಲಿಯೇಷನ್ ಆಗೋದು ಕಷ್ಟ ಅಂತ ಹೇಳಿದೆ. ಹಾಗೆ ದಶಾಭುಕ್ತಿಗಳಲ್ಲಿ ನಿಮಗೆ ಪ್ರಮೋಟ್ ಮಾಡ್ಬೋದು. ಕಸ್ಪ್ ಅಂತಂದರೆ ಒಂದು ಟ್ರೈಲರ್, ಮೂವಿದು ಟ್ರೈಲರು, ಲಾಸ್ಟಲ್ಲಿ ಏನಾಗುತ್ತೆ ಅಂತ. ಲಾಸ್ಟಲ್ಲಿ ಹೀರೋ ಸತ್ತೋಗ್ಬೋದು ಅಥವಾ ವಿಲನ್ ಸತ್ತೋಗ್ಬೋದು, ಏನಾದ್ರು ಒಂದು ಅದು ಕೊಟ್ಟಿರ್ತೀವಿ ಫಸ್ಟೇ. ಆದರೆ ಈ ಒಂದು ಹೀರೋ ಸಾಯಕ್ಕಿನ ಮುಂಚೆ ಬದುಕಿರ್ತಾನಲ್ಲ, ಅದನ್ನು ದಶಾಭುಕ್ತಿಗಳು ತೋರಿಸುತ್ತೆ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ನಡೆಯುತ್ತೆ. ಬಟ್ ಆದರೆ ಎಂಡ್ ರಿಸಲ್ಟ್ ಈಸ್ ಆನ್ ಕಸ್ಪ್, ಬೇಸ್ಡ್ ಆನ್ ಕಸ್ಪ್ ಇಸ್ ದಿ ಎಂಡ್ ರಿಸಲ್ಟ್. ನಾವು ಎಂಡ್ ರಿಸಲ್ಟ್ ನೋಡ್ತೀವಿ, ಆಮೇಲೆ ಈಗಿನ ಪರಿಸ್ಥಿತಿ. ಒಬ್ಬ ಮನುಷ್ಯ ಸುಖವಾಗಿ ಸಾಯ್ತಾನ ಅಥವಾ ಘನಘೋರವಾಗಿ ಸಾಯ್ತಾನ
ಅಥವಾ ಜೀವನದಲ್ಲಿ ಕಷ್ಟಗಳು ಜಾಸ್ತಿ ಇರ್ತಾವ ಹೋಗ್ತಾ ಹಾದಿಲಿ, ಅದು ಕಸ್ಪೇಳುತ್ತೆ. ಅದರಲ್ಲಿ ದಶಾಭುಕ್ತಿ ಬದುಕಿಸ್ಕೊಂಡು ಹೋಗುತ್ತೆ, ಬಟ್ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಕಸ್ಬ್ ಚೆನ್ನಾಗಿದ್ದರೆ, ದಶಾ ಚೆನ್ನಾಗಿದ್ದರೆ ಎರಡೂ ಕೂಡ ಅಲ್ಟಿಮೇಟ್. 2037ವರೆಗೂ ಶುಕ್ರ ನಡೀತಾ ಇದೆ. ಶುಕ್ರನ ಕಾಂಬಿನೇಷನಲ್ಲಿ ಮದುವೆ ನೋಡೋಣ. ಶುಕ್ರನ ಕಾಂಬಿನೇಷನ್ 2037ವರೆಗೂ ಕೂಡ 11 ಇರೋದ್ರಿಂದ ಮದುವೆ ಚೆನ್ನಾಗಿ ನಡೆಯುತ್ತೆ. ಬಟ್ ಆದರೆ ಎಂಡ್, ಸೊ ಪ್ರಾಬಲಿ 37 ಆದಮೇಲೆ ಇಲ್ಲಿ ನಮಗೆ ಕೆಳಗಡೆ ಈ ದಶ ನೋಡಿದಾಗ 1-6-11 ಕಾಂಬಿನೇಷನ್ನು ಸ್ವಲ್ಪ ವಿಚ್ಛೇದನ, ಡಿವೋರ್ಸ್ ಕಾಂಬಿನೇಷನ್ನು ಬರೆದಿಟ್ಟಿದೆ. ಇದಕ್ಕೆ ಪರಿಹಾರ ಒಂದು ಕ್ಲಾಸಸ್ ಸೇರಬೇಕು, ಇಲ್ಲ ಅಂದರೆ ಕನ್ಸಲ್ಟೇಷನ್ ತೊಗೊಂಡು ಡೀಟೇಲಾಗಿ ಯಾವ ಥರ ಬೇಕು ಹುಡುಗ ಬರಬೇಕು. ಸಾಕಷ್ಟು ಮದುವೆ ವಿಚಾರದಲ್ಲಿ ಬರೋದರಿಂದ ನಮ್ಮ ಎಂಟೈರ್ ದೇಶ ಈ ಗುಣಮಿಲನದಲ್ಲಿ ಹಿಂದೆ ಬಿದ್ದಿದ್ದಾರೆ. ಯಾರ್ಯಾರು ಜ್ಯೋತಿಷರು ಪಂಚಾಂಗ ಇಟ್ಕೊಂಡಿದ್ದೀರಾ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ಗುಣಮಿಲನದ ಬಗ್ಗೆ ಹೇಳ್ತಾ ಇದ್ದೀರಾ. ಅಸ್ಟ್ರಾಲಜಿ ಓದ್ಬಿಟ್ಟು ಅಸ್ಟ್ರಾಲಜಿ ಸುಳ್ಳು ಹೇಳ್ತಕ್ಕಂಥ 80% ಜ್ಯೋತಿಷರು ಕುಜದೋಷದ ಬಗ್ಗೆ ಹೇಳ್ತಾ ಇದ್ದೀರಾ. ಆ ಕುಜ ನಿಮ್ಮನ್ನು ಬಿಡಲ್ಲ, ಪಕ್ಕಾ ಬಿಡಲ್ಲ. ಸುಮ್ಮನೆ ಪಂಚಾಂಗದಲ್ಲಿ ಕೊಟ್ಟಿರ್ತಕ್ಕಂಥ ಲಗ್ನದಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ಕೂತ್ಕೊಂಡಿದ್ದ ತಕ್ಷಣ ಕುಜದೋಷ ಅವ್ರ ಮದುವೆ ಚೆನ್ನಾಗಿಲ್ಲ ಅಂದಾಗ, ಮದುವೆ ಚೆನ್ನಾಗಿರ್ತಕ್ಕಂಥವ್ರದ್ದು ನೋಡಿ, ಮದುವೆ ಸೂಪರಾಗಿರ್ತಕ್ಕಂಥವ್ರು ನೋಡಿ ಅವ್ರಿಗೂ ಕುಜದೋಷ ಇರುತ್ತೆ. ಇದು ಯಾಕೆಂದರೆ ನೀವು ಯಾರೂ ಕಲ್ತಿಲ್ಲ ಸರಿಯಾಗಿ, ಪರಾಶರ ಸಿಸ್ಟಮ್ನು ಸರಿಯಾಗಿ ಕಲ್ತಿಲ್ಲ, ನಕ್ಷತ್ರಾಡಿ ಸಿಸ್ಟಮ್ನ ಅರ್ಥ ಮಾಡ್ಕೊಂಡಿಲ್ಲ. ನಕ್ಷತ್ರ ಬೇಸ್ಡ್ ಮತ್ತು ಸಬ್ಲಾರ್ಡ್ ಬೇಸ್ಡ್ ಅಸ್ಟ್ರಾಲಜಿ ಈಸ್ ದಿ ಫೈನಲ್ ಅಸ್ಟ್ರಾಲಜಿ. ಪರಾಶರಲ್ಲಿ ಬರ್ತಕ್ಕಂಥ 7ನೇ ಮೇಲೆ ರಾಹು ಕೂತ್ಕೊಂಡ್ರೆ ಅನ್ಯ ಧರ್ಮದವ್ರನ್ನ ಮದುವೆ ಆಗ್ತಾರೆ, ಕೇತು ಕೂತ್ಕೊಂಡ್ರೆ ಕ್ರಿಶ್ಚಿಯನ್ ಅವ್ರನ್ನ ಆಗ್ತಾರೆ, ರಾಹು ಕೂತ್ಕೊಂಡ್ರೆ ಮುಸ್ಲಿಮ್ಸ್ ಅವ್ರನ್ನ ಆಗ್ತಾರೆ. ಇಂಥ ದಗಲ್ಬಾಜಿ ಥರ್ಡ್ ರೇಟ್ ಜ್ಯೋತಿಷ್ಯನ ಹೇಳ್ತಕ್ಕಂಥವ್ರು ಊರು ತುಂಬ ಇದ್ದಾರೆ. ಆ ಊರು ತುಂಬ ಇರ್ತಕ್ಕಂಥವ್ರು ಈ ಮಹಿಳಾ ಮಣಿಗಳು, ಮನೇಲಿರ್ತಕ್ಕಂಥ ಹೆಂಗಸರು, ಗಂಡಸರು ಹೋದ್ಮೇಲೆ ಖಾಲಿ ಕೂತಿರ್ತೀರಿ ನೀವೆಲ್ಲ. ಅಂಥ ಟೈಮಲ್ಲಿ ಆ ತಿಕ್ಕಲರು ಜ್ಯೋತಿಷ್ಯರ ಹತ್ರ ಹೋಗಿ ಕೇಳ್ತೀರ. ಅವ್ರು ಬರೀ ಹೆದರ್ಸೋದಷ್ಟೇ, ಹೆದರ್ಸೋದೊಂದು ಬಿಟ್ಟರೆ ಇನ್ನೇನಿರುತ್ತೆ ಅವ್ರಿಗೆ. ಅವ್ರ ಅಸ್ತ್ರನೇ ಅದು. ಅವ್ರಂತರ ಮೊನ್ನೆ ಟೆರರಿಸ್ಟ್ ಅವ್ರು ಮಾಡಿದ್ದು ಒಂದೇ, ಇವ್ರು ಮಾಡೋದು ಒಂದೇ. ಏನು ಅಂಥದ್ದೇನು ಡಿಫ್ರೆನ್ಸ್ ಏನಿಲ್ಲ. ಅವ್ರ ಕೈಯಲ್ಲಿ ಗನ್ ಇತ್ತು, ಇವ್ರ ಬಾಯಲ್ಲಿ ಗನ್ ಇದೆ. ಮಾನಸಿಕವಾಗಿ ಹಿಂಸೆ ಹೊಂದತಕ್ಕಂಥದ್ದು ಹೇಳ್ತಾರೆ. ಫಸ್ಟೇ ಈ ಥರ ಇದೆ ಅಂದಮೇಲೆ ಮುಗಿದೋಯ್ತು, ಮದುವೆ ಚೆನ್ನಾಗಿಲ್ಲ, ಇದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ, ಹಣೆ ಬರಹನ ಬದಲಾಯಿಸೋಕ್ಕಾಗೋದಿಲ್ಲ. ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಯಾರ್ಯಾರು ನೋಡ್ತಾ ಇದ್ದೀರಾ, ಟಿ ವಿ ಆನ್ ಮಾಡಿಕೊಂಡು ಅಥವಾ ಯೂಟ್ಯೂಬ್ ಹಾಕ್ಕೊಂಡು ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪ ತಲೆಯಲ್ಲಿಟ್ಕೊಳ್ಳಿ. ನನ್ನ ಹಣೆ ಬರಹನೂ ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಹಣೆ ಬರಹನೂ ಚೇಂಜ್ ಮಾಡೋಕ್ಕಾಗಲ್ಲ. ಹಣೆ ಬರಹ ಹೇಗಿದೆ ಅಂತ ನೋಡ್ಕೊಂಡು ಹೋಗೋದಷ್ಟೇ. ಹಾಗಿದ್ರೆ ಜ್ಯೋತಿಷ್ಯ ಯಾಕೆ ಕಲಿಬೇಕು ಸರ್ ಅಂತಂದರೆ, ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲಿ, ಆ ದಾರಿಯಲ್ಲಿ ನೀವು ಬೆಂಕಿಯ ಗುಂಡಿ ಇದೆ, ಅದರೊಳಗೆ ಬಿದ್ದು ಸುಡೋವಂಥ ಚಾನ್ಸಸ್ ಇದೆ ಅಂತ ಇರುತ್ತೆ. ಅದು ತಿಳ್ಕೊಂಡಾಗ ಆ ದಾರಿಗೆ ಹೋಗೋದು ಅವಾಯ್ಡ್ ಮಾಡ್ತೀರಾ, ಅಥವಾ ಬೇಡ, ಅಥವಾ 10 ಸತಿ ಆಲೋಚನೆ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಮದುವೆ ಚೆನ್ನಾಗಿಲ್ಲ ಅಂತಂದಾಗ ಪೋಷಕರು ಏನು ಮಾಡಬೇಕು, ನೋಡಿಕೊಂಡು ಇತಿಮಿತಿಲಿ ಖರ್ಚು ಮಾಡಿಕೊಂಡು ಸಿಂಪಲ್ಲಾಗಿ ಹೋಗೋಣ, ಆದರೆ ಆಗಲಿ ಹೋದ್ರೆ ಹೋಗಲಿ ಅಂತಿರಬೇಕು. ಇವತ್ತು ಎಷ್ಟು ಜನ 30 ಲಕ್ಷ 40 ಲಕ್ಷ ಮದುವೆಗೆ ಖರ್ಚು ಮಾಡಿ 3 ತಿಂಗಳಿಗೆ ಕೋರ್ಟ್ ಮೆಟ್ಲು ಹೇಳಿರ್ತಕ್ಕಂಥದ್ದು, ಅಥವಾ 3 ತಿಂಗಳಿಗೆ ಡಿವೋರ್ಸ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು, 3 ತಿಂಗಳಿಗೆ ಇಬ್ಬರು ಅವ್ರ ಮನೇಲಿ ಅವರು, ಇವ್ರ ಮನೇಲಿ ಇವರು ಇರ್ತಕ್ಕಂಥದ್ದು ಇದೆ. ಗುಣಮಿಲನ, ಪೂಜೆ, ಶಾಂತಿ ವರ್ಕ್ ಆಗಲ್ಲ. ಪೂಜೆ ಶಾಂತಿ ಎಲ್ಲ ನಮ್ಮ ನೆಮ್ಮದಿಗೆ ಇರ್ತಕ್ಕಂಥದ್ದು ಅಷ್ಟೇ. ಸೊ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ಕರ್ಮಫಲವನ್ನೇ ಫೈನಲಾಗಿ ನೋಡ್ತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಜ್ಯೋತಿಷ್ಯ ಬರೆದಿಲ್ಲ, ಬಟ್ ಜ್ಯೋತಿಷ್ಯದಲ್ಲಿ ಭಗವದ್ಗೀತೆ ಇದೆ. ಭಗವದ್ಗೀತೆಯಲ್ಲಿ ಜ್ಯೋತಿಷ್ಯ ಇಲ್ಲ, ಆದರೆ ಜ್ಯೋತಿಷ್ಯದಲ್ಲಿ ಭಗವದ್ಗೀತೆ ಇದೆ. ಹಣೆ ಬರ ಏನು ಅಂತ ನೋಡ್ಕೊಳ್ತಕ್ಕಂಥ ಒಂದು ಭಾಳ ವೈಜ್ಞಾನಿಕ ನಿಲುಗಟ್ಟಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ದಿ ಲೈಫ್. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಮನೆಯಲ್ಲೇ ಕುಳಿತು ಆನ್ಲೈನ್ ಕ್ಲಾಸ್ ಮೂಲಕ ಕಲಿಯಬಹುದಾಗಿದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಗುರೂಜಿಯವರು ನೀಡ್ತಾ ಹೋಗ್ತಾರೆ. ಇನ್ನು ಮತ್ತೊಂದು ಕರೆ ಸಿದ್ಧವಾಗಿರುವಂಥದ್ದು. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು?
ಕರೆ ಸಂಪರ್ಕ ಕಡಿತವಾಗಿದೆ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದು. ಇನ್ನು ಇದಕ್ಕೆ ಸಂಪೂರ್ಣವಾದಂತಹ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಗುರೂಜಿಯವರ ನೇತೃತ್ವದಲ್ಲಿ ಕಲಿತಿದ್ದಾರೆ. ಹಾಗೆ ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿರುವಂಥದ್ದು. ಇನ್ನು ಅವರ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ನಮಸ್ಕಾರ ವೀಕ್ಷಕರೇ, ನಾನು ನಕ್ಷತ್ರ ನಾಡಿಯ 56ನೇ ಬ್ಯಾಚ್ನ ವಿದ್ಯಾರ್ಥಿ ರವಿ ಹೆಗಡೆ ಅಂತ ಮೈಸೂರಿಂದ. ಬಹಳ ಅದ್ಭುತವಾದಂಥ ಒಂದು ವಿಚಾರ ನಕ್ಷತ್ರ ನಾಡಿಲಿರ್ತಕ್ಕಂಥದ್ದು. ನಾವು ಸಾಕಷ್ಟು ಜನ ಗುರುಗಳನ್ನ ನೋಡಿರ್ಬೋದು ಅಥವಾ ಸಾಕಷ್ಟು ಕಡೆ ವಿದ್ಯೆ ಕಲ್ತಿರ್ಬೋದು. ಆದರೆ ನೀವು ಒಂದ್ಸಲ ನಕ್ಷತ್ರ ನಾಡಿಗೆ ಬಂದ ಮೇಲೆ ಅದರದ್ದು ವಿಚಾರ ಏನು ಅಂತ ಗೊತ್ತಾಗತ್ತೆ. ಯಾಕೆ ಇದನ್ನು ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೀವನ ಈ ಒಂದು 4.5 ವರ್ಷಗಳ ಜರ್ನಿಯಲ್ಲಿ ಸಾಕಷ್ಟು ಬದಲಾಗಿದೆ. ನಾನು ಯಾವ ರೀತಿಯಲ್ಲಿ ಇರಬೇಕು ಅಥವಾ ಯಾವ ಮಂತ್ರಗಳು ನನಗೆ ಉಪಯುಕ್ತವಾಗಿದೆ, ಯಾವ ವಸ್ತುನ ದಾನ ಮಾಡಬೇಕು, ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ತಿಳುವಳಿಕೆ ಬಂದಿದೆ. ಮತ್ತು ಈ ಜ್ಯೋತಿಷಾಸ್ತ್ರ ಅನ್ನೋದು ತುಂಬ ಅಗಾಧವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ದಿನೇಶ್ ಗುರೂಜಿ ಅವರು ಅದನ್ನು ತುಂಬ ಸಿಂಪ್ಲಿಫೈ ಮಾಡಿ ಯಾವ ವ್ಯಕ್ತಿ ಕೂಡ ಆರಾಮಾಗಿ ಕಲಿಬಹುದು, ಆ ರೀತಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿದ್ದಾರೆ. ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ಝೂಮ್ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡಿ ನಿಮಗಿರ್ತಕ್ಕಂಥ ಒಂದು ಕ್ಲಾರಿಟಿ ಎಲ್ಲ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿಗೆ ಬಂದಾಗ ನಿಮಗೆ ಪಿನ್ ಟು ಪಿನ್ ಕ್ಲಿಯರ್ ಆಗುತ್ತೆ. ಸಾಕಷ್ಟು ಜನಕ್ಕೆ ದೋಷ ಇದೆಯಾ, ಇದಿದೆಯಾ, ಈ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತೆ ನಕ್ಷತ್ರ ನಾಡಿ. ನೀವು ಸಬ್ಜೆಕ್ಟ್ ಬಗ್ಗೆ ಬಿಲೀವ್ ಮಾಡಿ. ಮತ್ತು ಡಾಕ್ಟರ್ ದಿನೇಶ್ ಗುರೂಜಿ ಅವರು ಏನಿದ್ದಾರೆ, ಅವರಿಗೆ ಅಪಾರವಾದ ಜ್ಞಾನ ಇದೆ. ನೀವು ಕ್ಲಾಸಸ್ಸಿಗೆ ಸೇರಿದ ಮೇಲೆ ಗೊತ್ತಾಗುತ್ತೆ ಅದು ಏನು ಅವರಿಗಿರ್ತಕ್ಕಂಥ ನಾಲೆಡ್ಜು ಅಂತ. ಯಾವ ವಿಷಯದಲ್ಲಿ ಅಂತಿಲ್ಲ, ಜ್ಯೋತಿಷಾಸ್ತ್ರದಲ್ಲಿ ನೀವು ಎಷ್ಟು ಮಟ್ಟಿಗೆ ಡೆಪ್ತಲ್ಲಿ ಕಲಿಬೋದು ಅಷ್ಟನ್ನು ಕೂಡ ಕಲಿಸ್ಕೊಡ್ತಾರೆ. ನನ್ನ ಪ್ರಕಾರ ಒಂದು ಯೂನಿವರ್ಸಿಟಿ ಅಂತ ಹೇಳ್ತೀನಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ, ಮೂಲತಃ ನಾನೊಬ್ಬ ಕುಕ್. ಸೊ ಅಡುಗೆ ಮಾಡ್ತಕ್ಕಂಥ ವ್ಯಕ್ತಿ. ಸಾಕಷ್ಟು ನನ್ನ ಜೀವನದಲ್ಲಿ ಬದಲಾವಣೆಗಳಾಯಿತು ಮತ್ತು ತುಂಬ ಇಂಪ್ರೂವ್ ಆಗಿದೆ. ನೀವು ಇದನ್ನು ಉತ್ಪ್ರೇಕ್ಷೆ ಅಂದ್ಕೊಂಡ್ರೂ ಪರವಾಗಿಲ್ಲ. ನಕ್ಷತ್ರ ನಾಡಿ 15 ದಿನದ ತರಗತಿಗಳಿಗೆ ನೀವು ಬಂದು ಸೇರಿದಾಗ ಅದರಲ್ಲಿರ್ತಕ್ಕಂಥ ಒಂದು ಶಕ್ತಿ ಮತ್ತು ಒಂದು ವಿದ್ಯೆ ಎಷ್ಟು ಅಗಾಧವಾಗಿದೆ, ಗುರೂಜಿ ಹೆಂಗೆ ಹೇಳ್ಕೊಡ್ತಾರೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ. ದಯವಿಟ್ಟು ತಪ್ಪದಲ್ಲೇ ಎಲ್ಲರೂ ಕೂಡ ಕ್ಲಾಸಸ್ಸಿಗೆ ಬಂದು ಸೇರಿ ಸದುಪಯೋಗನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ. ನಾನು ಧಾರವಾಡದಿಂದ ಬಂದೀನಿ. ನಮ್ಮ ದಿನೇಶ್ ಗುರುಗಳಿಗೆ ನಾನು ಮೊದಲನೇ ಬಾರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ನಾನು 3 ವರ್ಷದಿಂದ ಈಗ ಜ್ಯೋತಿಷ್ಯ ಕಲಿತಾ ಇದ್ದೀನಿ. ಈಗ 7th ಇದಕ್ಕೆ ಕಲಿತಾ ಇದ್ದೀನಿ ಈಗ ಪ್ರೆಸೆಂಟ್. ಆದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗಿನ ಯೂತ್ರು ವೈಜ್ಞಾನಿಕವಾಗಿ ನಾವು ಜ್ಯೋತಿಷ್ಯವನ್ನು ಯಾವ ರೀತಿ ಕಲಿಬೇಕು ಮತ್ತು ಅದನ್ನು ನಾವು ಯಾವ ರೀತಿ ಅಳವಡಿಸಬೇಕು ಅನ್ನೋದನ್ನು ನಾವು ಮೊದಲು ಅದನ್ನ ಕಲಿಬೇಕಾಗಿದೆ. ಯಾಕಂದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಮ್ಮದೆಲ್ಲ ವಿಧದ ಒಂದು ವೈಜ್ಞಾನಿಕವಾದ ಒಂದು ವಿಷಯಗಳು ನಮಗೆ ತಿಳಿದಿದ್ರು ನಾವು ಯಾರೂ ಅದನ್ನು ಅಳವಡಿಸಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ನಮ್ಮ ದಿನೇಶ್ ಗುರುಗಳು ಅದನ್ನು ಎಲ್ಲರಿಗೆ ತಲುಪಿಸ್ಬೇಕು ಅಂತೇಳಿ ತಾವೇ ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಇದನ್ನು ಕಲಿಯೋದ್ರಿಂದ ನಮ್ಮ ಮುಂದಿನ ಭವಿಷ್ಯವನ್ನು ನಾವು ಯಾವ ರೀತಿ ರೂಪಿಸ್ಕೊಳ್ಬೇಕು, ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನು ನಾವು ತಿಳ್ಕೊಬೋದು. ಆದ್ದರಿಂದ ಎಲ್ಲ ಯುವಕರು ಬಂದು ಮೊದಲು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ನಮ್ಮ ದಿನೇಶ್ ಗುರುಜಿಗಳ ಇದನ್ನ ಕ್ಲಾಸಲ್ಲಿ ಜಾಯಿನ್ ಆಗ್ರಿ. ಯುವಕರು ಮೊದಲು ಜ್ಯೋತಿಷ್ಯವನ್ನು ಕಲೀರಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತೆ. ಆದ್ದರಿಂದ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬೋದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಮನೆಯಲ್ಲಿಯೇ ಕುಳಿತು ಮನೆ ಮಂದಿ ಪೂರ್ವವಾಗಿ ಕಲಿಬಹುದಾಗಿದೆ. ಇದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಬಹುದು, ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದು, ಹಾಗೆ ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.